ನೋಡಿ ನೀವು ಈ ಗಿಡನ ಇಟ್ಕೊಂಡು 1 ಕೋಟಿ ಬಿಸ್ನೆಸ್ ಮಾಡ್ಬೋದು. ಹೇಗಂತ ಹೇಳ್ತೀನಿ ನೋಡಿ. ಫಸ್ಟ್ ಈ ಗಿಡದ ಹಣ್ಣು ಎಲ್ಲೂ ಕೂಡ ಸಿಗ್ತಿರ್ಲಿಲ್ಲ. ಈಗ ಎಲ್ಲ ತರಕಾರಿ ಅಂಗಡಿಗಳಲ್ಲೂ ಸಿಗ್ತಿದೆ ಬಿಕಾಸ್ ಆಫ್ ನಮ್ಮ ವಿಡಿಯೋಸು ಅಷ್ಟು ಇಂಪ್ಯಾಕ್ಟ್ ಅನ್ನೋದಾಗಿದೆ. ಸೊ ಈ ಗಿಡ ಯಾವುದು ಅಂದರೆ ಇದನ್ನು ಆ್ಯಂಟಿ ಕ್ಯಾನ್ಸರ್ ಫ್ರೂಟ್ ಅಂತಲೇ ಕರೀತಾರೆ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೆ ಪರ್ಟಿಕ್ಯುಲರಾಗಿ ಕೊಡ್ತಾರೆ. ಸೊ ಇದು ಲಕ್ಷ್ಮಣ್ ಫಲ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಲೇಡೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಹೊಟ್ಟೆ ಗರ್ಭಕೋಶ ಕ್ಯಾನ್ಸರ್ ಆಗಿರ್ಬೋದು ಮತ್ತು ತುಂಬ ಕ್ಯಾನ್ಸರ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಈ ಲಕ್ಷ್ಮಣ್ ಫಲ. ಇದು ತಿನ್ನೋದಕ್ಕೆ ನಿಮಗೆ ಸೀತಾಫಲ ಅಷ್ಟು ಚೆನ್ನಾಗಿರಲ್ಲ, ಬಟ್ ತಿನ್ಬೋದು ಆರಾಮಾಗಿ ನೀವು ಹಣ್ಣಾಯಿತು ಅಂದರೆ. ಮತ್ತು ಅದನ್ನು ಜ್ಯೂಸ್ ಮಾಡಿ ಕೊಡ್ತಾರೆ ಮತ್ತು ಇದರ ಎಲೆನೂ ಕೂಡ ಜ್ಯೂಸ್ ಮಾಡಿಕೊಡ್ತಾರೆ. ನೀವು ಎಲೆ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ, ಬಟ್ ಲಕ್ಷ್ಮಣ್ ಫಲನ ಜ್ಯೂಸ್ ಮಾಡಿಕೊಂಡು ಕುಡೀರಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮಗೆ ಡೈರೆಕ್ಟಾಗಿ ಸೇವನೆ ಮಾಡೋಕ್ಕಾದ್ರೂ ಇದು ಮಾಡ್ಬೋದು. ಹಂಗಿದ್ರೆ ಇದ್ರಲ್ಲಿ 1 ಕೋಟಿ ಯಾವ ರೀತಿ ಮಾಡೋದು ಅಂದರೆ ಲಕ್ಷ್ಮಣ್ ಫಲ ಅದರ ಪೌಡ್ರನ್ನ ಮಾಡಿಬಿಟ್ಟು, ಅಂದರೆ ಅದು ಹಣ್ಣು ಪಲ್ಪೆಲ್ಲ ತೆಗೆದುಬಿಟ್ಟು ಅದನ್ನು ಪೌಡ್ರಾಗಿ ಇದು ಮಾಡಿ ಅಥವಾ ಜ್ಯೂಸಾಗಿ ಕನ್ವರ್ಟ್ ಮಾಡಿ ನಿಮಗೆ ಇದ್ರ ಮೇಲೆ ₹100 ಲಾಭ ಪ್ರಾಫಿಟ್ ಇಟ್ಕೋಬೇಕಾಗುತ್ತೆ. ಸೊ ₹200 ಅಥವಾ ₹300 ಅಂತ ನೀವು ಸೇಲ್ ಮಾಡಿದ್ರು ಕೂಡ ₹100 ಮಾರ್ಜಿನ್ ಸಿಕ್ತು ಅಂದರೆ ನೀವು 1000, ಒಂದು 10,000 ಲಕ್ಷ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ 1 ಕೋಟಿ ಆದಾಯ ಮಾಡ್ಬೋದು. ಸೊ ಲಕ್ಷ ಪ್ರಾಡಕ್ಟ್ ಸೇಲ್ ಮಾಡೋದು ಕಷ್ಟನೇ, ಬಟ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ಅಷ್ಟೊಂದಿದೆ. ಸೊ ನೀವು ಲಕ್ಷ ಮಾಡ್ತಿರೋ ಬಿಡ್ತಿರೋ, ಬಟ್ ಇದರ ಇಂಪಾರ್ಟೆನ್ಸ್ ಅನ್ನೋದು ಕೋಟಿಗಿಂತ ಜಾಸ್ತಿ ಇದೆ. ಸೊ ಪ್ರತಿಯೊಬ್ಬನಿಗೂ ಕ್ಯಾನ್ಸರ್ ಒಂದು ಸಲ ಬಂದಿದೆ ಅಂದರೆ ಇಟ್ಸ್ ನಾನ್ ಕ್ಯೂರೇಬಲ್. ಅದು ಕೂಡ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಅಂತ ಹೇಳ್ಬಿಟ್ಟು ತುಂಬ ತಲೆನೋವು ಬರುತ್ತೆ. ಅವು ಯಾವೂ ಆಗಬಾರ್ದು ಅಂದರೆ ಲಕ್ಷ್ಮಣ್ ಫಲ ಗಿಡ ಹಾಕ್ಕೊಂಡು ಅವಾಗವಾಗ ಈ ಲಕ್ಷ್ಮಣ್ ಫಲನ ತಿನ್ನಿ. ಇದು ಯಾವಾಗಲೂ ಕೂಡ ಕಾಯಿ ಬಿಡುತ್ತೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಈ ಲಕ್ಷ್ಮಣ್ ಫಲನ ಕೊಡಿ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇದು ಪಾಟಲ್ಲಿ ಬೆಳೆಯುತ್ತಾ ಅಂದರೆ ಬೆಳೆಯುತ್ತೆ. ಸ್ವಲ್ಪ ಪಾಟ್ ಸೈಜ್ ದೊಡ್ಡದಿರಬೇಕು, 16 ಇಂಚಿಂದ 18 ಇಂಚು. ಸೊ ಇವತ್ತು ನಾವು ಗಿಡ ಹಾಕ್ತಿದ್ವಿ, ನೋಡೋಣ ಯಾವ ರೀತಿ ಕಾಯಿ ಬಿಡುತ್ತೆ ಏನೋ ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀವಿ.